ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಹರಿಹರ ಪೀಠದ ವಚನಾನಂದ ಶ್ರೀಗೆ ಮತ್ತೊಂದು ಸಂಕಷ್ಟ ಎದುರಾಗತ್ತಾ ಅನ್ನೋ ಪ್ರಶ್ನೆ ಇದೀಗ ಮೂಡಿದೆ. ಮತ್ತೊಂದು ಸಂಕಷ್ಟ ಎದುರಾಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಹರಿಹರ ಪೀಠದ ವಚನಾನಂದ ಶ್ರೀಗಳಿಗೆ ಪಂಚಮಸಾಲಿ ಹರಿಹರ ಪೀಠದ ವಚನಾನಂದ ಶ್ರೀಗಳಿಗೆ ಮತ್ತೊಂದು ಸಂಕಷ್ಟ. ಸ್ವಾಮೀಜಿ ವಿರುದ್ಧ ಮತ್ತೊಂದು ಪೋಕ್ಸೋ ಕೇಸ್ ದಾಖಲಾಗುವಂತಹ ಸಾಧ್ಯತೆ ಇದೆ. ಕಳೆದ ಏಪ್ರಿಲ್ ತಿಂಗಳಲ್ಲಿ ಮಕ್ಕಳ ಕಲ್ಯಾಣ ಸಮಿತಿಗೆ ದೂರನ್ನ ಕೊಡಲಾಗಿದೆ. ಸಮಿತಿಗೆ 3 ಮಕ್ಕಳು ದೂರನ್ನ ಕೊಟ್ಟಿದ್ರು. ಈ ಬಗ್ಗೆ ವರದಿ ಕೂಡ ಆಗಿತ್ತು. ಹರಿಹರ ಗ್ರಾಮಾಂತರ ಪೊಲೀಸರಿಗೆ ಸಮಿತಿ ವರದಿಯನ್ನ ಸಲ್ಲಿಕೆ ಮಾಡಿದೆ. ಹೀಗಾಗಿ ಈಗ ಮತ್ತೊಂದು ದೂರು ಕೂಡ ಹರಿಹರ ಪೀಠದ ವಚನಾನಂದ ಶ್ರೀಗಳ ವಿರುದ್ಧ ದಾಖಲಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಸಂಕಷ್ಟವನ್ನ ಎದುರಿಸ್ತಾ ಇರುವಂತ ವಚನಾನಂದ ಶ್ರೀಗಳಿಗೆ ಮತ್ತೊಂದು ಅಗ್ನಿ ಪರೀಕ್ಷೆ, ಇನ್ನೊಂದು ಪೋಕ್ಸೋ ಪ್ರಕರಣ ಏನಾದರೂ ದಾಖಲಾದರೆ ಈಗ ಇರುವಂತ ಪೋಕ್ಸೋ ಪ್ರಕರಣದ ಜೊತೆ ಮತ್ತೊಂದು ದಾಖಲಾಗುತ್ತೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹದೇವ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಹದೇವ್, ವಚನಾನಂದ ಶ್ರೀಗಳಿಗೆ ವಿರುದ್ಧ ಈಗಾಗಲೇ ಒಂದು ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಈಗ ಮತ್ತೊಂದು ಪೋಕ್ಸೋ ಪ್ರಕರಣ ಕೂಡ ದಾಖಲಾಗೋ ಅಂತ ಸಾಧ್ಯತೆ ಅನ್ನೋ ಮಾಹಿತಿ ಹಂಚ್ಕೊಳ್ಳೋದಾದ್ರೆ. ಮಧುಸೂದನ್, ಕಳೆದ ಒಂದು ವಾರದ ಹಿಂದಷ್ಟೇ ವಚನಾನಂದ ಸ್ವಾಮೀಜಿ ವಿರುದ್ಧ ಲಕ್ಷ್ಮೇಶ್ವರದಲ್ಲಿ ಒಂದು ಪೋಸ್ಕೋ ಪ್ರಕರಣ ದಾಖಲಾಯಿತು. ಈಗ ಅದು ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಈಗ ವರ್ಗಾವಣೆ ಆಗಿದೆ. ಆ ವಿಚಾರಣೆ ಕೂಡ, ಆ ಪೋಕ್ಸೋ ಪ್ರಕರಣದ ವಿಚಾರಣೆ ಕೂಡ ನಡೀತಿದೆ. ಇದಾದ ಬೆನ್ನಲ್ಲೇ ಮತ್ತೊಂದು ಸ್ವಾಮೀಜಿ ವಿರುದ್ಧ ಪೋಸ್ಕೋ ಪ್ರಕರಣ ದಾಖಲಾಗುವಂತಹ ಸಾಧ್ಯತೆ ದಟ್ಟವಾಗಿದೆ. ಕಾರಣ ಏನಂತಂದ್ರೆ, ಮಕ್ಕಳ ಕಲ್ಯಾಣ ಸಮಿತಿಗೆ ಕಳೆದ ಏಪ್ರಿಲ್ ತಿಂಗಳಲ್ಲೇ ಒಂದು 3 ಮಕ್ಕಳು ಬಂದು ಒಂದು ಖುದ್ದಾಗಿ ಹೇಳಿಕೆಯನ್ನ ದಾಖಲಿಸಿದ್ರು. ಏನಂತಂದ್ರೆ, ಸ್ವಾಮೀಜಿ ಅವರು ನಮ್ಮ ಮಠದಲ್ಲಿ ನಾವು ವಸತಿಯಲ್ಲಿದ್ದಾಗ ನಮ್ಮ ಮೇಲೆ ಒಂದು ಲೈಂಗಿಕ ದೌರ್ಜನ್ಯ ಮತ್ತು ಜೊತೆಗೆ ಹಲ್ಲೆ ಮಾಡುವಂತ ಕೆಲಸವನ್ನ ಸ್ವಾಮೀಜಿ ಅವರು ಮಾಡ್ತಾ ಇದ್ರು. ಹೀಗಾಗಿ ನಮಗೆ ನ್ಯಾಯ ಕೊಡಿ ಅಂತ ಹೇಳಿ ಬಂದು ಮಕ್ಕಳ ಕಲ್ಯಾಣ ಸಮಿತಿಗೆ ಒಂದು ದೂರನ್ನ ಕೊಟ್ಟಿದ್ರು. ಆ ದೂರಿನ ವಿಚಾರವಾಗಿ ಮಕ್ಕಳನ್ನ ಕೌನ್ಸಿಲಿಂಗ್ ಅನ್ನ ಅಲ್ಲಿನ ಮಕ್ಕಳ ಕಲ್ಯಾಣ ಸಮಿತಿಯವರು ಮಾಡಿದ್ರು. ಜೊತೆಗೆ ಅಲ್ಲಿ ಖುದ್ದಾಗಿ ಮಠಕ್ಕೆ ಒಂದು ಭೇಟಿಯನ್ನು ಕೊಟ್ಟು ಅಲ್ಲಿಂದನೂ ಸ್ವಾಮೀಜಿ ಅವರಿಗೂ ಕೂಡ ಮಾಹಿತಿ ಪಡೆಯುವಂತ ಕೆಲಸವನ್ನು ಮಾಡಿದ್ರು. ಈಗ ಎಲ್ಲ ಮಾಹಿತಿಯನ್ನು ಪಡೆದು ನಂತರ ಪೊಲೀಸರಿಗೆ ಒಂದು ವರದಿಯನ್ನ ಕೊಟ್ಟಿದ್ದಾರೆ. ಮಕ್ಕಳಿಗೆ ಏನೇನು ದೌರ್ಜನ್ಯ ಆಗಿದೆ, ಮಕ್ಕಳು ಏನೇನು ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದಾರೆ ಅನ್ನೋ ಎಲ್ಲ ರೀತಿಯ ವರದಿಯನ್ನು ತೆಗೆದುಕೊಂಡು ಈಗಾಗಲೇ ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಕೊಟ್ಟಿರುವಂತದ್ದು. ಇದೇ ವರದಿಯನ್ನು ಆಧರಿಸಿ ಮತ್ತೊಂದು FIR ದಾಖಲಿಸಿಕೊಳ್ಳಲು ಹರಿಹರ ಗ್ರಾಮಾಂತರ ಪೊಲೀಸರು ಎಲ್ಲರ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಅಂದ್ರೆ ಈಗಾಗಲೇ ಒಂದು ಪ್ರಕರಣ ದಾಖಲಾಗಿದೆ. ಇದೊಂದು ಪ್ರಕರಣವನ್ನು ದಾಖಲಿಸಿಕೊಂಡು ಇದರ ಬಗ್ಗೆ ವಿಚಾರಣೆಯನ್ನು ನಡೆಸುವಂತ ಸಾಧ್ಯತೆ ದಟ್ಟವಾಗಿದೆ. ಜೊತೆಗೆ ಇದು ಸ್ವಾಮೀಜಿ ಅವರು ಏನೇನೆಲ್ಲ ದೌರ್ಜನ್ಯ ಮಾಡಿದ್ರು, ಅದು ನಿಜಾನ ಸುಳ್ಳ ಅನ್ನೋ ಬಗ್ಗೆ ಎಲ್ಲ ರೀತಿಯ ಆಂಗಲ್ ಅಲ್ಲೂ ಕೂಡ ತನಿಖೆ ನಡೆಯುತ್ತೆ. ಮತ್ತು ಮಕ್ಕಳನ್ನ ಅವರು ಇದಾದ ನಂತರ ಕೂಡ ಅಂದ್ರೆ ಸ್ವಾಮೀಜಿ ಅವರನ್ನ ಈ 2 ಪ್ರಕರಣಗಳನ್ನ ಒಟ್ಟಾಗಿ ಸೇರಿಸಿಕೊಂಡು ಈ ಬಗ್ಗೆನೂ ವಿಚಾರಣೆಯನ್ನ ನಡೆಸುವಂತ ಸಾಧ್ಯತೆ ಇದೆ. ಈಗ ಮತ್ತೊಂದು ಸಂಕಷ್ಟ, ಮೊದಲೇ ಒಂದು ಪ್ರಕರಣವನ್ನ ಎದುರಿಸಿದ್ದಂತ ಸ್ವಾಮೀಜಿಗೆ ಮತ್ತೊಂದು 3 ಮಕ್ಕಳು ಈಗಾಗಲೇ ದೂರು ಕೊಟ್ಟು ಅದರ ಬಗ್ಗೆ ವರದಿ ಕೌನ್ಸಿಲಿಂಗ್ ಎಲ್ಲ ಆಗಿ ಮತ್ತೆ ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಬಂದಿರೋದ್ರಿಂದ ಈ ಒಂದು ಪ್ರಕರಣ ದಾಖಲಾಗಿ ಮತ್ತೆ ಈ ವಿಚಾರಣೆ ಮತ್ತು ಈ ಸಂಕಷ್ಟವನ್ನ ಎದುರಿಸೋದು ದಟ್ಟವಾಗಿರುವಂತದ್ದು. ಮಧುಸೂದನ್, ಧನ್ಯವಾದ ಮಹದೇವ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.